ರತ್ನಕಯ್ಯ, ನೀನು ಯೋನೇ ಅನ್ನಮ್ಮ. ಗಣೇಶನ ಈ ಮಂಟಪನ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ಯಮ್ಮ. ನೀನು ಒಳ್ಳೆ ಚೆನ್ನಾಗಿ ವರ್ಷ ವರ್ಷನ ಗಣೇಶನ ಇಕ್ಕದೊಳ್ಳೆ ಚೆನ್ನಾಗಿ ರೂಢಿ ಮಾಡ್ಕೊಂಡಿದ್ಯಾ ಕಣಕ. ದೇವ್ರಣೆಗೆ ಎಂತ ಚೆನ್ನಾಗಿ ಅಲಂಕಾರ ಮಾಡಿದ್ಯಾ ಅಂದ್ರೆ ಅಂತ ಚೆನ್ನಾಗಿ ಅಲಂಕಾರ ಮಾಡಿದ್ಯಮ್ಮ. ಹ್ಞೂ ರತ್ನಕಯ್ಯ, ಎಂತ ಚೆನ್ನಾಗಿ ಅಲಂಕಾರ ಮಾಡಿದ್ಯಾ ಅಂದ್ರೆ ಬಿಡಮ್ಮ ಬಿಡಮ್ಮ, ದೇವ್ರಣೆಗೂ ಕಣ್ಣೇ ಸಾಕ್ತೈತಿ ಗಣೇಶಗೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ಯಮ್ಮ. ಈ ಪಾಟಿ ವಯಸ್ಸಾರು ಬೇಜಾರು ಮಾಡ್ಕೊಂಡಂಗೆ ಅಲಂಕಾರ ಮಾಡ್ತೀಯಲ್ಲ ರತ್ನಕಯ್ಯ, ಅದಕ್ಕೆ ಯೋನ್ ಕೊಟ್ಟರು ತಿರ್ದಮ್ ತಾಯಿ ನಿನಗೆ. ನಮ್ಮಂತಾರೆ ಸಾಕಾತ್ ಅಂತೀವಿ. ಪಾಪ ನೀನು ಈ ಇಟ್ಟು ವಯಸ್ಸಾದ್ರೂ ಹಂಗೆ ಬುಡು 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 ಬದುಕು ಮಾಡ್ತಿರ್ತೀಯಮ್ಮ ತಾಯಿ ನೀನಂತವಿ. ಈ ವಿಘ್ನೇಶ್ವರ ನಮ್ಮ ಕಷ್ಟನೆಲ್ಲ ಪಾರ್ ಮಾಡ್ಲಿ ಅಂತೇಳಿ ವರ್ಷ ವರ್ಷ ಹಿಂಗಾಗ್ತೀವಮ್ಮ. ಏನ ಅವನ ದಯೆಯಿಂದನ ಯಾ ಕಷ್ಟ ಕೊಡ್ದಂಗೆ ಚೆನ್ನಾಗಿ ಸುಧಾರಿಸ್ಕೊಂಡು ಹೋಗ್ತಾವ ನಮ್ಮ ವಿಘ್ನೇಶ್ವರ. ನಮ್ಗಷ್ಟೇ ಸಾಕು. ನಮ್ಗೊಂದಿಟ್ಟು ಯಾತೆ ಆದ್ರಾಗ್ಲಿ ಬಿಡೆ ರತ್ನಕಯ್ಯ. ಯಾವ ಹಬ್ಬನನಾಗ್ಲಿ ದೇವ್ರನಾಗ್ಲಿ ಕತೆ ಹೇಳ್ತಿರ್ತೀಯಲ್ಲ, ಇವಾಗ ಹೆಂಗೋ ಗಣೇಶನ ಹಬ್ಬ ಅಲ್ವೇ, ಗಣೇಶನ ಅವನ ಕತೆಗಳಿದ್ರೆ ಏಳು ರತ್ನಕಯ್ಯ ಕೇಳೋಣ. ನಿನ್ ಬೋಲ್ ಚೆನ್ನಾಗಿ ಕತೆ ಹೇಳ್ತೀಯ ಹೇಳಕ್ಕೋ. ನಮ್ಮ ಅಜ್ಜಿ ಬೋಲ್ ಚೆನ್ನಾಗಿ ಕತೆ ಹೇಳ್ತೈತಿ. ಏಳಜ್ಜಿ ಗಣೇಶನ್ ಬಗ್ಗೆ ಕತೆನ ಎದ್ದಾಗೊಂದು ಹೇಳಿದ್ದಲ್ಲ, ಇವಾಗ ಏಳಜ್ಜಿ ಇನ್ನ ಒಂದ ಎರಡನ. ಹೋಗ್ರಲ್ಲ ಪಾಪ, ಅತ್ತ ಸಾಕಾಗೈತಿ ಇದ್ದಾಗ್ಲಿಂದ ಪರ್ದಾಡಿ. ಏನಂದ್ರೆ ಕತೆ ಹೇಳು ಅಂತ ಕೇಳ್ತಾ ಇದ್ದೀರಾ. ಸರಿ ಹೇಳ್ತೀನಿ ಕೇಳ್ರಿ. ಗಣೇಶಗೆ ಯಾಕೆ ತುಳಸಿ ಪತ್ರೆ ಇಕ್ಕಲ್ಲ ಅಂತ ನಿಮ್ಗೆ ನನಗೆ ಗೊತ್ತಿದ್ರೆ ಹೇಳ್ರಿ ನೋಡೋಣ. ಯಾಕೆ ಇಕ್ತಾರ ಕೊಂಡ್ರತಕಯ್ಯ, ನಮ್ಗೆ ಏನು ಗೊತ್ತೇಳು, ನಿಜವಾಗ್ಲೂ ಗೊತ್ತಿಲ್ಲಮ್ಮ. ಅದು ಕತೆ ಹೇಳು ನೋಡೋಣ, ಕೇಳೋಣ. ಚೆನ್ನಾಗಿರ್ತಾವ ನೀನು ಹೇಳೋ ಕತೆಗಳು, ಬೋಲ್ ಚೆನ್ನಾಗಿರ್ತಾವ, ಹೇಳು ನೋಡೋಣ. ಯಪ್ಪ, ನನಗೂ ಗೊತ್ತಿಲ್ಲ ಕಣೆ. ನೋಡು ರತ್ನಕಯ್ಯ ಪಾಟಿ ತಿಳ್ಕೊಂಡೈತಾ ಅಲ್ವೇ. ರತ್ನಕಯ್ಯ ಮತ್ತೀಗ ಕತೆ ಚೆನ್ನಾಗೈತಿ ಅನ್ನಿಸ್ತೈತಮ್ಮ. ಏಳು ರತ್ನಕಯ್ಯೋ, ನಾವು ಕೇಳ್ತೀವಿ, ಈ ಹುಡುಗರು ಕೇಳ್ತಾರೆ, ಏಳು. ಮತ್ತೀಗ ಶಿವ ಪಾರ್ವತಿ ಕೈಲಾಸದಾಗೆ ಕುಂತಿರ್ತಾರಂತೆ. ಪಾರ್ವತಿಗೆ ಗಣೇಶ ಅಂದ್ರೆ ಬೋಲ್ ಇಷ್ಟ ಅಂತೆ. ಗಣೇಶನ್ ಕಂಡ್ರೆ ಅಷ್ಟಿಷ್ಟ ಇಲ್ವಂತೆ ಪಾರ್ವತಿ ದೇವಿಗೆ. ಆಮೇಲೆ ಪಾರ್ವತಿಗೆ ಗಣೇಶನ್ ಮದುವೆ ಮಾಡ್ಬೇಕಲ್ಲ, ಮಾಡೋದು. ಆಮೇಲೆ ಸುಬ್ರಹ್ಮಣ್ಯ ಇರ್ತಾನಲ್ಲ, ಗಣೇಶ ಸುಬ್ರಹ್ಮಣ್ಯ ಇಬ್ರು ಅಣ್ಣ ತಮ್ಮಗಳು. ಅವರಿಬ್ರಿಗೂ ಮದುವೆ ಮಾಡ್ಬೇಕಲ್ಲ, ಏನ್ ಮಾಡೋದು ಅಂತ ಚಿಂತೆ ಆಗ್ತೈತಂತೆ. ಅದಕ್ಕೆ ಶಿವಪ್ಪ ಹೆದರ್ಕಬೇಡ ಸುಮ್ಕಿರು, ಅವ್ನ್ ಮದುವೆ ಆಗ್ತಾನೆ, ನಾನು ಏನು ಮಾಡಲ್ಲ ಅಂತೇಳಿ ಹೇಳ್ತಾರಂತೆ. ಈ ವಿಷಯನ ಮಾತಾಡ್ಬೇಕು ಅಂತ ಗಣಪತಿನ ಕರೆಸ್ತಾರಂತೆ. ಆವಾಗ ಗಣೇಶಂತಗೆ ಹಿಂಗೆ ನಿನ್ ಮದುವೆ ಮಾಡ್ಬೇಕು ಅಂತ ಇದೀವಪ್ಪ, ಒಪ್ಪಿಗೆ ಅಂತೀಯ, ಹೆಣ್ಣು ನೋಡನೆ ಮದುವೆ ಮಾಡನೆ ಅಂತ ಕೇಳ್ತಾರಂತೆ. ಗಣೇಶ ನಾನು ಮದುವೆ ಆಗಲ್ಲಪ್ಪ, ನಾನು ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನಂತೆ. ಅದನ್ನ ಕೇಳ್ದಂತ ಪಾರ್ವತಿಗೆ ಬೇಜಾರಾಗ್ತೈತಂತೆ. ಅಯ್ಯೋ ನನ್ನ ಮಗ ಹಿಂಗೆ ಇರ್ತಾನಂತಲ್ಲಪ್ಪ ಅಂತೇಳಿ ಚಿಂತೆ ಮಾಡಕ್ಕೆ ಶುರು ಮಾಡ್ತಾಳಂತೆ. ಒಂದಿನ ಗಣೇಶ ನದಿಯಾಗೆ ಸ್ನಾನ ಮಾಡ್ತಾ ಇರ್ತಾನಂತೆ. ಅಲ್ಲಿಗೆ ತುಳಸಿ ದೇವಿ ಬರ್ತಾಳಂತೆ. ಬಂದು ಗಣೇಶನ್ ನೋಡಿ ಮೈ ಮರ್ತು ಅಲ್ಲೇ ನಿಂತ್ಕೊಂತಾಳಂತೆ. ಅವಾಗ ಗಣೇಶ ಅವಳು ನೋಡಿ, ಯಾರು ನೀನು, ಯಾಕೆ ಹಿಂಗ್ ಬಂದೆ, ಏನು ಎತ್ತ ಅಂತೇಳಿ ಕೇಳ್ತಾನಂತೆ. ಆವಾಗ ಅವಳು ಹೇಳ್ತಾಳಂತೆ, ನಾನು ಧ್ವಜನ್ ಮಗಳು, ನಮ್ಮ ಅಮ್ಮ ಮಾಧವಿ, ನಾನು ವರನ್ನ ಹುಡುಕಾಟಕ್ಕೋಸ್ಕರ ಓಡಾಡ್ತಾ ಇದ್ದೆ. ನಿಮ್ಮನ್ನ ನೋಡಿ ಆಸೆ ಆಯ್ತು, ಅದಕ್ಕೆ ನಿಮ್ಮನ್ನ ಮಾತಾಡ್ಸೋಣ ಅಂತ ನಿಂತ್ಕೊಂಡೆ ಅಂತ ಹೇಳ್ಬಿಟ್ಟು ನನ್ನ ಮದುವೆ ಆಗ್ತೀರ ನೀವು ಅಂತೇಳಿ ಗಣೇಶನ ಕೇಳ್ತಾಳಂತೆ ತುಳಸಿ ದೇವಿ. ಅದಕ್ಕೆ ಗಣೇಶ ಸಿಟ್ಟು ಬಂದು ಇಲ್ಲ ನಾನು ಆಗಲ್ಲ ಅಂತೇಳಿ ಹೇಳ್ತಾನಂತೆ. ಅವಳಿಗೂ ಸಿಟ್ಟು ಬತ್ತೈತಂತೆ. ಅವಾಗ ಅವಳು ಹೇಳ್ತಾಳಂತೆ, ನೀನು ನನ್ನ ಆಸೆನ ನಿರಾಕರಿಸಿದೀಯ, ನಿನಗೆ ತಕ್ಕ ಶಾಸ್ತ್ರ ಮಾಡ್ತೀನಿ, ನಿನಗೆ ಮದುವೆ ಆಗಲೇಬೇಕು ಅಂತೇಳಿ, ನಿನ್ನ ಮದುವೆ ಆಗೇ ಆಗ್ತೀಯ ಅಂತೇಳಿ ಶಾಪ ಕೊಡ್ತಾಳಂತೆ. ಅದನ್ನ ಕೇಳಿಸ್ಕೊಂಡಂತ ಗಣಪತಿಗೆ ಬೋಲ್ ಸಿಟ್ಟು ಗೊತ್ತೈತಂತೆ. ಅವಾಗ ಗಣೇಶನೂ ನನ್ನ ನಿರ್ಧಾರ ಕೇಳ್ದಲೇನ ನೀನು ನನ್ನ ಇಷ್ಟಪಟ್ರೆ ನಾನು ಇಷ್ಟಪಡ್ಬೇಕು ಅಂಬದು ಏನಿದು, ಈಗ ನನಗೆ ಹಿಂಗೆ ಶಾಪ ಕೊಟ್ಟಿದೆಯಲ್ಲ, ಇದು ಸರಿಯಲ್ಲ, ತಡಿನ ಅಂತೇಳಿ ಕೋಪ ಮಾಡ್ಕೊಂಡು ಅವನು ಒಂದು ಶಾಪ ಕೊಡ್ತಾನಂತೆ. ಅದು ಏನಪ್ಪ ಅಂದರೆ, ನೀನು ಮದುವೆ ಆಗ್ತಾನಲ್ಲ ಗಂಡ, ಅವನು ಹಸುರನಾಗ್ಲಿ, ಆಮೇಲೆ ಇದೆಂತದಪ್ಪ, ನೀನು ಮರ ಆಗು ಅಂತೇಳಿ ಗಣೇಶ ಸಿಟ್ಟು ಬಂದು ಶಾಪ ಕೊಡ್ತೈತಂತೆ. ಗಣೇಶ ಶಾಪ ಕೊಡ್ತಿದ್ದಂಗೆ ತುಳಸಿ ದೇವಿಗೆ ತನ್ನ ತಪ್ಪು ನರ್ವಾಗ್ತೈತಂತೆ. ಆವಾಗ ತುಳಸಿ ದೇವಿ ಗಣೇಶನ ಬೇಡ್ಕೊಂತಾಳಂತೆ.
ಅಯ್ಯೋ ದೇವ ಪರಮಾತ್ಮ, ನಾನೇನೋ ಗೊತ್ತಿಲ್ದಲೆ ನಾನು ನಿಮ್ಮ ಮೇಲಿನ ಆಸೆಗೋಸ್ಕರ ಈ ಥರ ಹಿಂಗೆ ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ಬಿಡ್ರಿ. ಇವಾಗ ವಿಘ್ನ ನಿವಾರಕ ನೀವು, ನೀವೇ ಹಿಂಗೆ ಮಾಡಿರಿ, ಹಂಗೆ ನನ್ನ ಕಷ್ಟನ ಬಗೆಹರಿಸ್ರಿ, ಹಂಗೆ ಹಿಂಗೆ ಅಂತೇಳಿ ಬೇಡ್ಕೊಂತಾಳಂತೆ ತುಳಸಿ ದೇವಿ. ಆವಾಗ ಗಣೇಶಗೆ ಆ ಯಮ್ಮ ಮಾತಾಡೋದನ್ನ ಕೇಳ್ಬಿಟ್ಟು ಒಂಥರ ಅಯ್ಯೋ ಅನ್ನಿಸ್ತೈತಂತೆ. ಆವಾಗ ಗಣೇಶ ಹೇಳ್ತೈತಂತೆ, ನೋಡಮ್ಮ, ನಿನ್ನ ಒಳ್ಳೆತನದಿಂದ ನಿನ್ನ ಪಶ್ಚಾತ್ತಾಪದಿಂದ ಅಯ್ಯೋ ಬಿಡತ್ತ ಹೋಗಿಲ್ಲ ಅಂತೇಳಿ ನಿನ್ನ ಕಷ್ಟನ ಪರಿಹರಿಸ್ತಾ ಇದ್ದೀನಿ. ನಾನು ಕೊಟ್ಟು ಶಾಪ ನಿನಗೆ ಒಂದಿನ ವರ ಆಗ್ತೈತಿ. ಮಹಾವಿಷ್ಣುಗೆ ಪ್ರಿಯಳಾಗ್ತೀಯ ನೀನು. ವೃಕ್ಷ ವನಸ್ಪತಿಯಲ್ಲಿ ಸರ್ವಶ್ರೇಷ್ಠ ಮತ್ತೀಗ ಪೂಜನೀಯಳಾಗ್ತೀಯ. ಮಹಾವಿಷ್ಣುವಿನ ಪೂಜೆ ನಿನ್ನಿಲ್ದಲೇ ನಡೆಯೋದಿಲ್ಲ. ಭೂಲೋಕದಾಗೆ ಮನುಷ್ಯನ ತನು ಮನ ಧನ ಎಲ್ಲನ ಪವಿತ್ರಗೊಳಿಸ್ತೀಯ ನೀನು. ಹಂಗೇನ ನೀನು ನನಗೆ ಶಾಪ ಕೊಟ್ಟಿದ್ರಿಂದ ನೀನು ನನ್ನಿಂದ ದೂರ ಆಗೇ ಇರ್ತೀಯ, ನನ್ನ ಪೂಜೆಗೆ ನೀನು ಇರ್ಕೂಡ್ದು ಅಂತೇಳಿ ಗಣೇಶ ಹೇಳ್ತೈತಂತೆ. ಅದಕ್ಕೆ ಕಣ್ರಿ ಅಮ್ಮಣ್ಣಿ, ಗಣೇಶನ ಪೂಜೆಗೆ ತುಳಸಿ ಪತ್ರೆ ಯಾರು ಇಕ್ಕಲ್ಲ, ಗೊತ್ತಿರೋರು ಯಾರು ಇಕ್ಕದೇ ಇಲ್ಲ ಗಣೇಶಗೆ ತುಳಸಿ ಪತ್ರೆ. ನಾವು ಅದಕ್ಕೆ ನಾನು ನಿಮ್ಗೆ ಈ ಕತೆ ಗೊತ್ತಿರಲ್ಲ ಅಂತ ಹೇಳಿ ನಮ್ಮ ಚೆನ್ನಾಗೈತೆ ಕತೆ. ರತಕಯ್ಯ ಬೋಲ್ ಚೆನ್ನಾಗಿರೋ ಕತೆ ಹೇಳಿದ್ಯಮ್ಮ. ನನಗೂ ಯಾರ್ಯಾರು ಹಂಗಂದರು ಗಣೇಶಗೆ ತುಳಸಿ ಪತ್ರೆ ಇಕ್ಬಾರ್ದು ಅಂತೇಳಿ. ಯಾಕೆ ಅಂತ ಏನು ಗೊತ್ತಿರ್ಲಿಲ್ಲಮ್ಮ. ಹೆಂಗ ನೀನು ಒಳ್ಳೆ ಕತೆ ಹೇಳ್ದೆ, ಯಾಕೆ ಏನು ಎತ್ತ ಅಂತ ಹೇಳಿ. ದೇವ್ರನೆಗ ಬೋಲ್ ಚೆನ್ನಾಗಿತ್ತಮ್ಮ ಕತೆ. ಕಣೆಲ್ಲ ಅತ್ತಿ, ಕತೆ ಮಾತ್ರ ಬೋಲ್ ಚೆನ್ನಾಗಿತ್ತಮ್ಮ ರತಕಯ್ಯ. ದೇವ್ರನೆಗೂ ನೀನು ಅದ್ಯೋಟ ಅಂತ ಕತೆಗಳೆಲ್ಲ ತಿಳ್ಕೊಂಡಿದ್ಯಮ್ಮ ತಾಯಿ. ದೇವ್ರನೆಗೂ ನೀನು ಎಂತ ಚೆನ್ನಾಗಿತ್ತು ಕತೆ ಅಂದ್ರೆ ಅಂತ ಚೆನ್ನಾಗಿತ್ತು. ಇನ್ನು ಯಾವನ ಗೊತ್ತಿದ್ರಿ ಹೇಳು ರತಕಯ್ಯೋ. ಗಣೇಶಿಗೆ ಮದುವೆ ಆಗೈತೆ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದಾರಮ್ಮ. ಆ ಕತೆ ಏನನ್ನ ನಿಮಗೆ ಗೊತ್ತೈತಾ ಗೊತ್ತಿಲ್ವಾ? ಅಲ್ಲಡು ರತ್ನಕಯ್ಯ, ಗಣೇಶಕ್ಕೆ ಮದುವೆ ಆಗೈತೆ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ. ನಿಜವಾಗ್ಲೂ ನಮಗೆ ಗೊತ್ತಿಲ್ಲಮ್ಮ. ಏಳು ರತ್ನಕಯ್ಯ ಕತೆಯ ಮತ್ತೀಗ ಅಲ್ಲೇನೆಲ್ಲ ಸ್ಮಿಶಾನ ಕೇಳ್ತೀಯಮ್ಮ ಕತೆಯ. ದೇವ್ರನಿಗೆ ಎಷ್ಟಂತ ತಿಳ್ಕೊಂಡಿದೀಯ ರತ್ನಕಯ್ಯ ನೀನು. ಹಂಗಾರೆ ಹೇಳಕ್ಕೋ ಕೇಳೋಣ, ಚೆನ್ನಾಗಿರ್ತಾವ ಕತೆಗಳು. ಫ್ರೆಂಡ್ಸ್, ನೀವು ಕೂಡ ಗಣೇಶನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಬಗ್ಗೆ ತಿಳ್ಕೋಬೇಕಾ? ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ಕತೆನ ಮುಂದುವರಿಸ್ತೀನಿ ಫ್ರೆಂಡ್ಸ್. ಈಗ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.